ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ಬುಲೆಟ್ ರೌಂಡ್ಸ್ ಅನ್ನು ಬೆಂಗಳೂರಿನ ಕೆಲವು ಕಡೆ ಹಾಕಿದ್ರು. ರಸ್ತೆಗಳು, ಫ್ಲೈಓವರ್ಗಳನ್ನು ವೀಕ್ಷಣೆ ಮಾಡಿದ್ರು. ಈಗ ಅದೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಗಳೂರಿನ ಮತ್ತಷ್ಟು ಕಡೆಗಳಲ್ಲಿ ಜನರು ಚಾಲೆಂಜ್ ಅನ್ನು ಹಾಕ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಪಣತ್ತೂರು ವರ್ತೂರು ರಸ್ತೆಯಲ್ಲಿ ನಿತ್ಯ ಗುಂಡಿ ದರ್ಬಾರು. ಈ ರಸ್ತೆಯಲ್ಲಿ ಬುಲೆಟ್ ರೈಡ್ ಮಾಡಲು ಡಿಸಿಎಂಗೆ ಚಾಲೆಂಜ್. ಜಸ್ಟ್ 100 ಮೀಟರ್ ರೈಡ್ ಮಾಡಿ ಡಿಕೆಶಿಗೆ ಓಪನ್ ಚಾಲೆಂಜ್. ಇತ್ತೀಚೆಗೆ ಹೆಬ್ಬಾಳ ಫ್ಲೈಓವರ್ ಆಗಿರ್ಬೋದು, ಹಲವು ಕಡೆಗಳಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಬುಲೆಟ್ ಹತ್ತಿ ಅವರು ಜಾವಾ ಬೈಕ್ಗಳನ್ನು ಓಡಿಸುವಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇದೆ. ಇದೊಂದು ರೀತಿ ಮೀಡಿಯಾದಲ್ಲಿ ಮತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಕ್ರೇಜ್ ಆಗ್ತಾ ಇರುವಂಥದ್ದು. ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಪಣತ್ತೂರು ಮತ್ತೆ ವರ್ತೂರು ಮುಖ್ಯ ರಸ್ತೆಯಲ್ಲಿರುವಂತಹ ಜನ ಒಂದು ಪಂಥಾಹ್ವಾನ ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರೋ ಈ ರಸ್ತೆ ಪಣತ್ತೂರು ವರ್ತೂರು ಮುಖ್ಯ ರಸ್ತೆ. ಈ ರಸ್ತೆ ಸ್ಥಿತಿ ನೋಡಿದ್ರೆ ಇದ್ಯಾವುದೋ ಅರಣ್ಯದೊಳಗಿನ ಯಾವುದೋ ಕುಗ್ರಾಮದ ದಾರಿ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಈ ರಸ್ತೆಯಲ್ಲಿ ಗುಂಡಿಗಳು ಬಾಯ್ ತೆರೆದಿವೆ. ಈ ರಸ್ತೆ ಸುತ್ತಮುತ್ತ ನೂರಾರು ಅಪಾರ್ಟ್ಮೆಂಟ್ಗಳು, 10 ಶಾಲೆಗಳಿವೆ. ತಮ್ಮ ಕೆಲಸ ಕಾರ್ಯಗಳಿಗೆ, ಶಾಲೆಗಳಿಗೆ ಹೋಗ್ಬೇಕು ಅಂದ್ರೆ ಈ ಭಾಗದ ಜನರಿಗೆ ನರಕ ಯಾತನೆಯಾಗಿದೆ. ಇದರಿಂದ ರೋಸಿ ಹೋಗಿರುವ ಸ್ಥಳೀಯರು ನೇರವಾಗಿ ಡಿಸಿಎಂ, ಬೆಂಗಳೂರು ಅಭಿವೃದ್ಧಿ ಸಚಿವರೂ ಆಗಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಚಾಲೆಂಜ್ ಹಾಕಿದ್ದಾರೆ. ನೀವು ಚೆನ್ನಾಗಿರೋ ವಿಧಾನಸೌಧದ ಸುತ್ತಮುತ್ತ ಬುಲೆಟ್ ರೈಡ್ ಮಾಡಿ ಶೋ ಕೊಟ್ಟಿದ್ ಸಾಕು, ನಮ್ಮ ಏರಿಯಾದ ರಸ್ತೆಗಳಲ್ಲಿ ಕೇವಲ 100 ಮೀಟರ್ ಬುಲೆಟ್ ರೈಡ್ ಮಾಡಿ ಅಂತ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಸರ್, ಡಿ.ಕೆ. ಶಿವಕುಮಾರ್ ಅವರೇ, ಸರ್ ನಿಮಗೆ ಇದೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು. ನೀವು ಅಲ್ಲಿ ಹೋಗ್ಬಿಟ್ಟು ಹೆಬ್ಬಾಳ್ ಫ್ಲೈಓವರ್ ಮೇಲೆ ಸ್ಕೂಟಿ ಮೇಲೆ ಆರಾಮಾಗಿ ಹೋದ್ರಲ್ಲ, ಅಲ್ಲಿ ರೋಡ್ ಚೆನ್ನಾಗಿತ್ತು, ಅದ್ರ ಮೇಲೆ ಹೋಗ್ಬಿಟ್ರಿ. ಇಲ್ಲೊಂದು ದಿನ ಬನ್ನಿ ಸರ್, ನನ್ನ ಜೊತೆ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ. ನೀವೇ ನೋಡಿಸ್ಬೇಡಿ, ನನ್ನ ಪಕ್ಕ ಹಿಂದೆ ಕೂತ್ಕೊಂಡ್ಬಿಡಿ ಸಾಕು. ನಿಮಗೆ ಆಫೀಸಿಗಲ್ಲ, ಇಲ್ಲಿಂದ ಬರೀ 100 ಮೀಟ್ರ್ ಇರೋದು ಆಯಿತಾ ನಮ್ಮ ಅಪಾರ್ಟ್ಮೆಂಟ್, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ನೀವೇ ಹೇಳ್ತೀರಾ, ಅಯ್ಯೋ ಯಾಕಪ್ಪ ನಾನು ಈ ಊರಲ್ಲಿದ್ದೀನಿ, ಈ ಊರು ಬಿಟ್ಬಿಟ್ಟು ಯಾವ್ದಾದ್ರು ಬೇರೆ ಊರಿಗೆ ಹೋಗ್ಬಿಡ್ತೀನಿ ನಾನು, ಏನಾದರೂ ಎಷ್ಟಾದರೂ ದುಡ್ಡೇ ಬೇಡ ನನಗೆ, ದುಡ್ಡು ಬಿಟ್ಬಿಟ್ಟು ಬೇರೆ ಓಡೋಗ್ಬಿಡ್ತೀನಿ ನಾನು ಅಂತ ಹೇಳ್ತೀರಾ. ಆ ಥರ ಸಮಸ್ಯೆ ಇದೆ ಇಲ್ಲಿ ನಮಗೆ. ನಾವು ದಿನ ಆಫೀಸಿಗೆ ಹೋಗ್ತಾ ಇದ್ದೀವಿ, ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ಹೆಂಗಿರಬೇಕು. ನಮ್ಮನ್ನು ಹೋಗಿ ಇವತ್ತು ಏನಾಯಿತು ಅಂದರೆ, ನಾವೇನೋ ಹೋಗ್ಲಿಕ್ಕೆ ಕಷ್ಟಪಡ್ತಾ ಇದ್ದೀವಿ, ನಿಮಗೆಲ್ಲ ಓಟ್ ಹಾಕ್ಬಿಟ್ಟು ಅಂತ ನಾವು ಹೆಂಗೋ ಬೈಕೋತಾ ಇದ್ವಿ, ನಮ್ಮನ್ನು ನಾವು ಬೈಕೋತಿದ್ವಿ ಆಯಿತಾ. ಇವತ್ತು ಪಾಪ ಮಕ್ಕಳು ಸ್ಕೂಲ್ ಬಗ್ಸ್ ಅವ್ರದ್ದು ಬಿದೋಗೋಕ್ಕಾಗ್ಬಿಟ್ಟಿತ್ತು. ಅವ್ರೇನು ಮಾಡಿದ್ರು ಸರ್ ತಪ್ಪು? ಅವ್ರೇನೂ ತಪ್ಪು ಮಾಡಿರಲಿಲ್ಲ ಅಲ್ವಾ? 6000 ಅಪಾರ್ಟ್ಮೆಂಟ್ ಇದೆ ಸರ್. ಏನು ನೋಡ್ಬಿಟ್ಟು ಸರ್ ಇಲ್ಲಿ ಯಾವ ರೋಡ್ ಇದೆ? ಬೇಸಿಕ್ ಸರ್, ರೋಡ್ ಇಲ್ಲ ಸರ್ ಇಲ್ಲಿ. ಕ್ವಾಂಟಮ್ ಸಿಟಿ ಎಲ್ಲ ನಮಗೆ ಬೇಕಾಗಿರೋದು ಸಿಂಪಲ್ ರೋಡ್ ಸರ್, ನಮಗೆ ಬೇಕಾಗಿರೋದು. ಈ ರೋಡಲ್ಲಿ ಅವರು ವೋಲ್ವೋ ಬಸ್ದಲ್ಲಿ ಬರ್ತಾರ, ಬುಲೆಟಲ್ಲಿ ಬರಲ್ಲ. ಅವ್ರು ತಮ್ಮ ಸೇಫ್ಟಿ ನೋಡ್ಕೊಂಡ್ರು. ಅವರು ಬಂದರು, ರೋಡ್ ನೋಡಿದ್ರು, ಕೈ ಮಾಡಿ ಟಾಟಾ ಮಾಡಿ ಹೋಗ್ಬಿಟ್ರು. ನಾವು ಎದಕ್ಕೆ ಬಂದಿದ್ದು? ನಮ್ಮ ಕಷ್ಟ ಹೇಳ್ಕೊಳ್ಳಿಕ್ಕೆ. ನೀವು ಬಂದಿದ್ದು ಎದಕ್ಕೆ? ನಮ್ಮ ಕಷ್ಟ ಕೇಳಲಿಕ್ಕೆ. ಕೇಳಿದ್ರಾ? ಇಲ್ಲ, ಜಸ್ಟ್ ನಮ್ಮ ಲಾಕ್ ಮಾಡಿದ್ರ. ನೀವು ಬುಲೆಟ್ ತೊಗೊಂಡು ಅಲ್ಲೇ ಇಲ್ಲೇ ಹೋಗಬೇಡಿ. ಹೈಫೈ ರೋಡ್ಸಲ್ಲಿ MG ರೋಡು ಅಲ್ಲೇ ಇಲ್ಲೇ ತುಂಬ ಡೆವಲಪ್ ಮಾಡಿದ್ದೀರಾ. ಅದು ಅಷ್ಟೇ ಬೆಂಗಳೂರು ಅಲ್ಲ. ದಿಸ್ ಈಸ್ ಎ ಬೆಂಗಳೂರು ವೇರ್ ಹೈಯೆಸ್ಟ್ IT ಟ್ಯಾಕ್ಸ್ ಪೇಯರ್ಸ್ ಆರ್ ಸ್ಟೇಯಿಂಗ್. ಬನ್ನಿ, ಇಲ್ಲಿ ಬನ್ನಿ, ಬುಲೆಟ್ ತೊಗೊಂಡು ಯಾವ್ಯಾವ ನಿಮ್ಗೆಲ್ಲ ಹೈಟೆಕ್ ಕಾರ್ಸು ಬುಲೆಟ್ಸು ತೊಗೊಂಡು ಬನ್ನಿ. ಯಾವುದೂ ಇಲ್ಲಿ ವರ್ಕ್ ಆಗಲ್ಲ. ಯು ವಿಲ್ ಫೀಲ್ ದ ಪೇನ್. ಬನ್ನಿ ಪ್ಲೀಸ್, ಇಲ್ಲೇ ಬುಲೆಟ್ ತಗೊಂಡು. ಈ ರಸ್ತೆಯೂ ಸರಿ ಇಲ್ಲ. ರಸ್ತೆ ಪಕ್ಕದ ಡ್ರೈನೇಜ್ ಸಮಸ್ಯೆಗಳಿಂದ ಕೊಳಚೆ ನೀರು ಗುಂಡಿಗಳ ತುಂಬ್ತಾ ಇದೆ. ಇದರಲ್ಲಿ ಗುಂಡಿ ಯಾವುದು, ರಸ್ತೆ ಯಾವುದು ಅನ್ನೋದೇ ಗೊತ್ತಾಗದೆ ಪ್ರತಿನಿತ್ಯ 10 ಅಪಘಾತಗಳು ಆಗ್ತಾನೆ ಇವೆ. ಇನ್ನು ನಿನ್ನೆಯಷ್ಟೇ ಖಾಸಗಿ ಶಾಲಾ ಬಸ್ಸು ಸಂಪೂರ್ಣ ಗುಂಡಿಗೆ ವಾಲಿಕೊಂಡಿತ್ತು. ಅದೃಷ್ಟವಶಾತ್ ಪುಟಾಣಿ ಮಕ್ಕಳು ಯಾವುದೇ ಸಮಸ್ಯೆ ಇಲ್ಲದೆ ಪಾರಾದ್ರು. ಆದ್ರೆ ಏನಾದ್ರೂ ಅನಾಹುತ ಆಗಿದ್ರೆ ಯಾರ್ ಹೊಣೆ? ಕನಿಷ್ಠ ಮೂಲ ಸೌಕರ್ಯ, ರಸ್ತೆ ಸರಿಪಡಿಸೋಕೆ ಆಗ್ತಿಲ್ಲ. ನಮ್ಮ ಟ್ಯಾಕ್ಸ್ ಅಮೌಂಟ್ ನಮಗೆ ವಾಪಸ್ ಕೊಡಿ, ನಾವೇ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ತೀವಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಪುಟ್ಟ ಶಾಲಾ ಬಾಲಕ ಸಹ ಡಿಸಿಎಂ ಡಿಕೆಶಿಗೆ ಮನವಿ ಮಾಡಿದ್ದಾನೆ. ನಾವು ಭಾಳಷ್ಟು ಸತಿ ಈ ರೋಡಿನ ಬಗ್ಗೆ ಮಾತಾಡಿದ್ದೀವಿ. ರೀಸೆಂಟಾಗಿ ಡಿ.ಕೆ. ಶಿವಕುಮಾರ್ ಎಷ್ಟೆಲ್ಲ ಮಾತಾಡೋದು ನೋಡಿದ್ರೆ ನಾವು ಆಕಾಶದಲ್ಲಿ ಹಾರಬೇಕು ಹಂಗೆ ಅನ್ಸುತ್ತೆ. ಬುಲೆಟ್ ಎತ್ಕೊಂಡು ಒಂದು ಕಡೆ ರೈಡಿಗೆ ಹೋಗ್ತಾರೆ. ಸರ್, ನಾವು ಒಂದೇ ಚಾಲೆಂಜ್ ಕೊಡ್ತೀವಿ ಸರ್, ಈ ರೋಡಿಗೆ ಬಂದು ನೀವು ರೈಡ್ ಮಾಡಿ ನೋಡಿ, ಆಮೇಲೆ ನೀವು ಶಿಫ್ಟ್ ಸಿಟಿ ಮತ್ತು ಇದು ಕ್ವಾಂಟಮ್ ಸಿಟಿ ಬಗ್ಗೆ ಎಲ್ಲ ಮಾತಾಡಿ ಸರ್. ಪ್ರತಿನಿತ್ಯ ಇಲ್ಲಿ ಜನರು ಸಾಯ್ತಾ ಇದ್ದಾರೆ. ಸಾಯೋರ್ನ ಬದುಕಿಸೋದು ಇಂಪಾರ್ಟೆಂಟಾ, ಅಥವಾ ನೀವು ಯಾವುದೋ ಒಂದು ಮಹಲ್ ಕಟ್ಟಕ್ಕೆ ಹೋಗ್ತೀವಿ ವಿಚ್ ವಿ ಡೋಂಟ್ ಇವನ್ ನೋ ಎಷ್ಟು ವರ್ಷ ತೊಗೊಳತ್ತೆ ಅಂತಲೂ ನಮ್ಗೆ ಅದು ಗೊತ್ತಿಲ್ಲ. ಇಲ್ಲಿ ಇದು ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಕಾನ್ಸ್ಟಿಟ್ಯೂನ್ಸಿ. 25,000 ಫ್ಲ್ಯಾಟ್ಗಳಿದ್ದಾವೆ, ಹೋಗಕ್ಕೆ ರೋಡ್ ಇಲ್ಲ. ಅದ್ರ ಮೇಲೆ 15,000 ಇದಕ್ಕೆ ತಿರ್ಗಾ ಅಪಾರ್ಟ್ಮೆಂಟ್ಗಳಿಗೆ ನೀವು ಇದು ಅಪ್ರೂವಲ್ ಕೊಡ್ತಾ ಇದ್ದೀರಾ. ಇಲ್ಲಿ ಬಂದು ದಿನ ಓಡಾಡಿ ಒಂದು ರೈಡ್ ಮಾಡಿ, ಬೈಕ್ ರೈಡ್ ಮಾಡಿ ಗೊತ್ತಾಗತ್ತೆ. ಅಷ್ಟು ಆಗಲಿಲ್ವಾ? ಸಿಂಪಲ್ ಫಂಡ ಸರ್, ಟ್ಯಾಕ್ಸ್ನ ರೀಫಂಡ್ ಮಾಡಿಬಿಡಿ, ನಮ್ಮ ಬ್ಯಾಂಕಿಗೆ ವಾಪಸ್ ಕೊಟ್ಬಿಡಿ. ITR, ಪ್ರಾಪರ್ಟಿ ಟ್ಯಾಕ್ಸು ಎಲ್ಲ ಸೇರಿಸಿ ಹಾಕ್ಬಿಡಿ. ನಮಗದು ತುಂಬ ಅನುಕೂಲ ಆಗುತ್ತೆ. I have witnessed a bus crash happening during I was going to school. I wasn't in this bus. I was a witness from 100 meters away. My school bus H37A has been crashed during because of these terrible roads. We want good roads. There has been no injuries, but many children have been crying
one student has been stuck on our door of our bus when coming in. We want good roads. We don't want this to happen ever again. ಈ ರಸ್ತೆ ನಾನೀಗ ಏನು ತೋರಿಸ್ತಾ ಇದ್ದೀನಿ, ಈ ರಸ್ತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬುಲೆಟನ್ನು ಅಥವಾ ತಮ್ಮ ವೆಹಿಕಲ್ಗಳನ್ನು ತಗೊಂಡು ಈ ರಸ್ತೆಯಲ್ಲಿ ಓಡಾಡಬೇಕು. ಓಲ್ವೋ ಬಸ್ಸನ್ನು ಬಿಟ್ಟು ಇಲ್ಲಿ ಬುಲೆಟಲ್ಲಿ ರೈಡ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಅವ್ರು ನಮ್ಮ ಜೊತೆಗೆ ಬಂದರೆ ಸಾಕು, ನಾವೇ ಅವ್ರನ್ನ ಕರ್ಕೊಂಡು ಓಡಾಡಿಸ್ತೀವಿ ಇಲ್ಲಿ ಬುಲೆಟ್ ಇಲ್ಲಿ. ಅವರು ಯಾವ ರೀತಿಯಾಗಿ ಫೀಲ್ ಆಗ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದರೆ ಕೇವಲ 100 ಮೀಟರ್ ಈ ರಸ್ತೆಯಲ್ಲಿ ಸಂಚಾರ ಮಾಡಿದರೆ ಸಾಕು, ಅವ್ರಿಗೆ ಆ ಪೇನ್ ಅಂದರೆ ನಾವು ಅನುಭವಿಸ್ತಾ ಇರುವಂಥ ನರಕ ಯಾತನೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅನ್ನುವಂಥ ಆಕ್ರೋಶವನ್ನು ಇಲ್ಲಿನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಂಥಾಹ್ವಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾ ಇದ್ದಾರೆ. ನೀವು ಎಲ್ಲೆಲ್ಲೋ ಬುಲೆಟ್ಗಳಲ್ಲಿ ಹಾಗೆ ಎಲ್ಲೆಲ್ಲೋ ಓಡಾಡೋದಲ್ಲ, ನಗರ ಪ್ರದಕ್ಷಿಣೆ ಅಂದರೆ ಬೆಂಗಳೂರು ಕೇವಲ MG ರೋಡ್ಗೋ ಅಥವಾ ಹೆಬ್ಬಾಳಕ್ಕೋ ಅಥವಾ ಅಲ್ಲಿ ಸುತ್ತಮುತ್ತಲ ವಿಧಾನಸೌಧ ಸುತ್ತಮುತ್ತ ಮಾತ್ರ ಬೆಂಗಳೂರಲ್ಲ, ಬೆಂಗಳೂರು ಎಲ್ಲಿದೆ, ಎಲ್ಲಿಯವರೆಗೆ ಇದೆ ಅನ್ನುವಂಥದ್ದನ್ನು ನಾವು ಕೂಡ ತೋರಿಸ್ತೀವಿ. ಬನ್ನಿ, ನಮ್ಮ ಈ ವರ್ತೂರು ರಸ್ತೆ ಏನಿದೆ, ಪಣತ್ತೂರು ವರ್ತೂರು ರಸ್ತೆ, ಈ ರಸ್ತೆಗೆ ಬಂದರೆ ನಾವು ನಿಮಗೆ ನಿಜ ಬೆಂಗಳೂರಿನ ದರ್ಶನವನ್ನು ಮಾಡಿಸ್ತೀವಿ. ನೀವು ಗ್ರೇಟರ್ ಬೆಂಗಳೂರು ಅಂತ ಮಾಡಿದಿರಿ, ಎಲ್ಲ ಮಾಡ್ತಿದ್ದೀರಿ, ಆದರೆ ಎಲ್ಲಿ ಗ್ರೇಟ್ ಇದೆ? ಇಲ್ಲಿ ಕೇವಲ ಗುಂಡಿಗಳು ಕಾಣಿಸ್ತಾ ಇದ್ದಾವೆ. ನಾವು ಕೇಳ್ತಾ ಇರುವಂಥದ್ದು ಕೇವಲ ಸರಿಯಾದಂಥ ರಸ್ತೆಯನ್ನು ಕೇಳ್ತಾ ಇದ್ದೀವಿ. ಅದನ್ನು ಕೂಡ ನೀವು ಸರಿ ಮಾಡಿಕೊಡಲ್ಲ ಅಂದರೆ ಹೇಗೆ ಅನ್ನೋ ಥರದ ಪ್ರಶ್ನೆಯನ್ನು ಜನ ಮಾಡ್ತಾ ಇದ್ದಾರೆ. ಜನಕ್ಕೆ ಈಗ ಬೇಸತ್ತೋಗಿದ್ದಾರೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾರೆ. ಅವರೆಲ್ಲರೂ ಕೂಡ ಈಗ ಭೀತಿಗೊಳಗಾಗಿರುವಂಥದ್ದು. ಯಾಕಂದರೆ ಶಾಲಾ ಬಸ್ಗಳು ಈ ರೀತಿಯಾಗಿ ಬೀಳುವಂಥ ಪರಿಸ್ಥಿತಿಗೆ ಹೋಗುತ್ತೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಅನಾಹುತ ಆಗಿಲ್ಲ, ಆದರೆ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ. ನಿಜಕ್ಕೂ ಈ ರಸ್ತೆಯಲ್ಲಿ ನೀವು ಬುಲೆಟ್ ತೊಗೊಂಬಂದು ರೈಡ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಪಂಥಾಹ್ವಾನವನ್ನು ಇಲ್ಲಿನ ಜನ ಕೊಡ್ತಾ ಇದ್ದಾರೆ. ಇದನ್ನ ಡಿ ಕೆ ಶಿವಕುಮಾರ್ ಅವರು ಅಕ್ಸೆಪ್ಟ್ ಮಾಡ್ತಾರಾ? ಬಿಬಿಎಂಪಿಯಿಂದ GBM ಮಾಡಿದ್ರೆ ಮಾತ್ರ ಆಗಲ್ಲ, ಬೆಂಗಳೂರಿಗೆ ಕನಿಷ್ಠ ಮೂಲ ಸೌಕರ್ಯ ಒದಗಿಸಿದಾಗ್ಲೇ ಅಲ್ವಾ ಗ್ರೇಟರ್ ಆಗೋದು ಅನ್ನೋದು ಪಬ್ಲಿಕ್ಸ್ ಆಗ್ರಹ. ಇಲ್ಲಿನ ರಸ್ತೆಗಳ ಪರಿಸ್ಥಿತಿಯನ್ನ ಸುಧಾರಿಸುವಂತ, ಗುಂಡಿಗಳನ್ನು ಮುಚ್ಚುವಂತ ಕೆಲಸವನ್ನ ಮಾಡ್ತಾರಾ? ಕಾದ್ ನೋಡಬೇಕು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.